ಬಾಸ್ ಅರ್ಜುನ್ ಭಾಗ 12. ಅರ್ಜುನನ ಮಾತುಗಳನ್ನು ಕೇಳಿ ಶ್ವೇತಾ ಆಘಾತದಿಂದ ಜೋರಾಗಿ ತನ್ನ ಬಾಯಿ ಮುಚ್ಕೊಂಡ್ಳು. ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾನ ಈ ಅರ್ಜುನ್ ಎಂದ ಅವಳಿಗೆ ನಂಬೋಕೆ ಸಾಧ್ಯವಾಗುತ್ತಿಲ್ಲ. ಅವಳು ಹಾಗೆ ಆಶ್ಚರ್ಯದಿಂದ ಬಾಯಿ ಮುಚ್ಕೊಂಡಾಗ ಅರ್ಜುನ್ ಅವಳನ್ನು ಅಣುಕಿಸುವಂತೆ ತಾನು ತನ್ನ ಕೈಯಿಂದ ಬಾಯಿ ಮುಚ್ಕೊಳ್ತಾನೆ. ಅವಳ ಮುನಿಸನ್ನು ನೋಡಿ ಒಳಗೊಳಗೆ ಆನಂದಿಸ್ತಾನೆ. ಶ್ವೇತಾ ಮಾತ್ರ ಕೋಪದಿಂದ, ಅರ್ಜುನ್, ಈಗಲಾದರೂ ನಿನ್ನ ಈ ಹುಚ್ಚಾಟ ನಿಲ್ಲಿಸು, ನಾವು ಹೈದರಾಬಾದ್ಗೆ ವಾಪಸ್ ಹೋಗೋಣವಾ ಅಂತ ಹೇಳಿ ಕೇಳ್ತಾಳೆ. ಅರ್ಜುನ್ ಮಾತ್ರ ನಗುತ್ತಾ, ನಾವು ಈಗಲೇ ವಾಪಸ್ ಹೋದರೆ ವಂಶಿ ನಿನಗೆ ಫೋನ್ ಮಾಡಿದಾಗ ನೀನು ಅವನಿಗೆ ಏನು ಹೇಳ್ತೀಯ ಶ್ವೇತಾ? ಬಿಸ್ನೆಸ್ ಮೀಟಿಂಗು ಅರ್ಧಕ್ಕೆ ಮುಗೀತು ಅಂತೀಯಾ? ಅದು ಅಂತ ಕೆಣಕ್ತಾನೆ. ಶ್ವೇತಾ ಸಿಟ್ಟಿನಿಂದ, ನೀನು ಮೊದಲು ನೀನು ಬಾಯಿ ಮುಚ್ಚು ಅರ್ಜುನ್ ಅಂತ ಗದರಿಸ್ತಾಳೆ. ಅರ್ಜುನ್ ತಮಾಷೆಯಾಗಿ, ಹಾಗಾದರೆ ಶ್ವೇತಾ ಚಿನ್ನ, ನೀನು ನನಗೆ ಬಾಯಿ ಮುಚ್ಚು ಅಂತ ಆರ್ಡರ್ ಮಾಡಿದೀಯಾ? ಹಾಗಾದರೆ ನಾನು ಮತ್ತೆ ಮಾತನಾಡಬಾರ್ದಾ? ಮೂಗಿನಲ್ಲೇ ಸನ್ನೆ ಮಾಡಬೇಕಾ ಅಂತ ಹೇಳಿ ತರಲೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನ ಈ ತುಂಟತನಕ್ಕೆ ಶ್ವೇತಾ ಅರ್ಜುನ್ ಕಡೆ ತುಂಬ ಗಂಭೀರವಾಗಿ ಕಣ್ಣುಗಳನ್ನು ಕಿರಿದುಗೊಳಿಸಿ ಕೋಪದಿಂದ ನೋಡ್ತಿದ್ದಾಳೆ. ಅರ್ಜುನ್ ಕೈ ಮುಗಿದು, ಸರಿ ಕೋಪ ಮಾಡ್ಕೋಬೇಡ, ನನ್ನ ಹಾಗೆ ಕಟುವಾಗೂ ನೋಡಬೇಡ, ತಿಂದೇ ಬಿಡ್ತೀಯಾ ಅನ್ಸುತ್ತೆ ಅಂತಾನೆ. ಶ್ವೇತಾ ಕೋಪದಿಂದ ಹೆಜ್ಜೆ ಇಡುತ್ತಾ, ಸರಿ ಹಾಗಾದರೆ ಹೋಗೋಣ ನಡಿ ಅಂತ ಹೇಳ್ತಾಳೆ. ಅರ್ಜುನ್ ನಗುತ್ತಾ, ಶ್ವೇತಾ ಎಲ್ಲಿಗೆ ಹೋಗೋಣ ಅಂತ ಕೇಳ್ತಾನೆ. ಹೈದರಾಬಾದ್ ಬಿಟ್ಟು ಬೇರೆಲ್ಲಿಗೆ ಹೋಗ್ತಾರೆ, ನನಗೆ ಇಲ್ಲಿ ಇರಲು ಕಿಂಚಿತ್ತೂ ಇಷ್ಟ ಇಲ್ಲ ಅಂತ ಶ್ವೇತಾ ಮುಖ ತಿರುಗಿಸಿ ಹೇಳ್ತಾಳೆ. ಅರ್ಜುನ್ ದೃಢವಾಗಿ, ಖಂಡಿತ ಶ್ವೇತಾ, ನಾವು ಹೈದರಾಬಾದ್ಗೆ ಹೋಗ್ತೀವಿ, ಹೋಗೋಣ. ಆದರೆ ನಾನು ಕೇಳಿದ ಪ್ರಶ್ನೆಗಳಿಗೆ ನೀನು ಯಾವಾಗ ಸರಿಯಾದ ಉತ್ತರಗಳನ್ನು ಕೊಡ್ತೀಯೋ ಅದು ನಿಜ ಅಂತ ನನಗೆ ಯಾವಾಗ ಅನಿಸುತ್ತೋ ಆ ಕ್ಷಣವೇ ನಾವು ಇಲ್ಲಿಂದ ಹೊರಟು ಬಿಡ್ತೀವಿ ಅಂತ ಷರತ್ತನ್ನು ಅವನು ಕೂಡ ವಿಧಿಸ್ತಾನೆ. ಶ್ವೇತಾ ಮಾತ್ರ ಅಹಂನಿಂದ, ನಾನು ನಿನಗೆ ಯಾವುದೇ ಉತ್ತರ ಹೇಳಬೇಕಾಗಿಲ್ಲ ಅಂತಾನೆ ಹೇಳ್ತಾಳೆ. ಅರ್ಜುನ್ ಕೂಲಾಗಿ ಸೋಫಾದ ಮೇಲೆ ಕುಳಿತು, ಸರಿ ಹಾಗಾದರೆ ನನಗೂ ಯಾವುದೇ ಗಡಿಬಿಡಿ ಅಂತೂ ನಿಜವಾಗ್ಲೂ ಇಲ್ಲ, ನಾನು ನಿನ್ನನ್ನು ಇಲ್ಲೇ ಇರಿಸಿಕೊಳ್ಳಲು ನಿರ್ಧಾರ ತೆಗೆದುಕೊಂಡೆ ಅಂತ ಹೇಳ್ತಾನೆ. ಶ್ವೇತಾ ಸಿಟ್ಟಿನಿಂದ ಬಾಗಿಲಿನತ್ತ ಹೆಜ್ಜೆ ಹಾಕುತ್ತಾ, ನೀನು ನನ್ನನ್ನು ಕರೆದುಕೊಂಡು ಹೋಗ್ತಿದ್ರೆ ಪರವಾಗಿಲ್ಲ, ನಾನೇ ಸ್ವತಃ ಒಂಟಿಯಾಗಿ ಇಲ್ಲಿಂದ ಹೋಗ್ತೇನೆ ಅಂತ ಸವಾಲನ್ನು ಕೂಡ ಎಸಿತಾಳೆ. ಅರ್ಜುನ್ ಸೋಫಾದಿಂದ ಎದ್ದು ನಿಂತು ಗಂಭೀರವಾಗಿ, ನೀನು ಇಲ್ಲಿಂದ ಹೇಗೆ ಹೋಗ್ತೀಯ ಶ್ವೇತಾ? ನಿನಗೆ ಇಲ್ಲಿನ ಯಾವುದೇ ರೂಟ್ ತಿಳಿದಿಲ್ಲ. ಅಷ್ಟಕ್ಕೂ ನಿನ್ನ ಬಳಿ ಈಗ ನಿನ್ನ ಪರ್ಸ್ ಕೂಡ ಆಗಲಿ ಅಥವಾ ನಿನ್ನ ಮೊಬೈಲ್ ಫೋನ್ ಕೂಡ ಆಗಲಿ ಯಾವುದು ನಿನ್ನ ಹತ್ರ ಇಲ್ಲ. ನೀನು ಒಬ್ಬಂಟಿಯಾಗಿ ಎಲ್ಲೂ ಹೋಗೋಕ್ಕೂ ಕೂಡ ಸಾಧ್ಯವಿಲ್ಲ ಎಂದು ಅರ್ಜುನ್ ಸ್ವಲ್ಪ ಜೋರಾದ ಧ್ವನಿಯಲ್ಲೇ ಕೂಗಿ ಅವಳ ಅಸಹಾಯಕತೆಯನ್ನು ಹೇಳ್ತಾ ಇದ್ದಾನೆ. ಅವನ ಗದರಿಕೆಗೆ ಶ್ವೇತಾ ಕೋಪದಿಂದ, ಅರ್ಜುನ್, ಏನು ಮಾಡ್ತಾ ಇದ್ದೆ ನೀನು ಅಂತ ಜೋರಾಗಿ ಕಿರಿಸ್ತಾಳೆ. ಅರ್ಜುನ್ ತಕ್ಷಣ ಅವಳ ಸನಿಹ ಬಂದು ರೊಮ್ಯಾಂಟಿಕ್ ಆಗಿ, ಹಾಂ ಶ್ವೇತಾ, ಎಷ್ಟು ಸಿಹಿಯಾಗಿ ನನ್ನನ್ನು ಕರಿತೀಯ ನೀನು. ಕೋಪದಲ್ಲಿ ನನ್ನ ಹೆಸರು ಕರೆದ್ರೂ ಕೂಡ ಅದು ನನಗೆ ಪ್ರೀತಿಯ ಕರೆಯಂತೆ ಧ್ವನಿಸುತ್ತದೆ ಗೊತ್ತಾ. ನೀನು ಬೈದರೂ ಕೂಡ ನನಗೆ ಮುದ್ದು ಅನಿಸುತ್ತೆ ಅಂತ ಹೇಳ್ತಾನೆ. ಶ್ವೇತಾ ಪಾಪ ಕಣ್ಣೀರು ತುಂಬಿದ ಕಣ್ಣುಗಳಿಂದ, ನಿನ್ನ ಸಮಸ್ಯೆ ಆದರೂ ಏನು ಅರ್ಜುನ್? ಯಾಕೆ ನನ್ನ ಜೊತೆ ಹೀಗೆ ವಿಚಿತ್ರವಾಗಿ ವರ್ತಿಸ್ತಾ ಇದೆಯಾ ಅಂತ ಕೇಳ್ತಾಳೆ. ಅರ್ಜುನ್ ತಕ್ಷಣ ಅವಳ ಮುಖವನ್ನು ಕೈಗೆತ್ಕೊಂಡು, ಅದನ್ನೇ ನಾನು ನಿನ್ನನ್ನು ಕೇಳಬೇಕು ಶ್ವೇತಾ, ನೀನು ಯಾಕೆ ನನ್ನಿಂದ ದೂರ ಓಡ್ತಾ ಇದೆಯಾ ಅಂತಾನೆ. ನಂತರ ಅರ್ಜುನ್ ಅವಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ಒಂದು ಪ್ರೀತಿಯ ಮಾತು ಹೇಳ್ತಾನೆ. ಶ್ವೇತಾ, ಒಂದು ಮಾತು ಜಾಗರೂಕತೆಯಿಂದ ಕೇಳು. ಈ ಜನ್ಮದಲ್ಲಿ ನಿನ್ನನ್ನು ಬಿಟ್ಟು ನನ್ನ ಪಕ್ಕದಲ್ಲಿ ಬೇರೆ ಯಾವುದೇ ಹುಡುಗಿಯನ್ನು ಊಹಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯವಿಲ್ಲ. ಯಾರನ್ನು ನಿನ್ನಷ್ಟು ನಾನು ಪ್ರೀತಿ ಮಾಡೋದೂ ಇಲ್ಲ, ಮಾಡಲ್ಲ. ನನ್ನ ಕನಸಿನಲ್ಲೂ ಸಹ ಬೇರೊಬ್ಬಳಿಗೆ ಜಾಗ ಇಲ್ಲ ಎಂದು ತನ್ನ ಹೃದಯವನ್ನು ಬಿಚ್ಚಿಡ್ತಾನೆ. ಈ ಪ್ರೀತಿಯ ತಳಮಳವನ್ನು, ಈ ಕಷ್ಟವನ್ನು ನಾನು ಒಬ್ಬಳೇ ಅನುಭವಿಸಿದರೆ ಸಾಕ ಶ್ವೇತಾ, ಅಥವಾ ನನ್ನಂತೆ ನೀನು ಕೂಡ ಒಳಗೊಳಗೆ ಅನುಭವಿಸ್ಬೇಕೇ ಎಂದು ಪ್ರೀತಿಯಿಂದ ಕೇಳ್ತಾನೆ. ಅಷ್ಟರಲ್ಲಿ ಅರ್ಜುನ್ ಆವೇಶದಿಂದ ಶ್ವೇತಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವಳನ್ನು ಸುತ್ತ ಬಲಿಷ್ಠ ತೋಳುಗಳನ್ನು ಹಾಕಿ ಅವಳನ್ನು ಹತ್ತಿರಕ್ಕೆ ಅಂಟಿಕೊಳ್ಳುವಂತೆ ಹತ್ತಿರಕ್ಕೆ ಎಳೆದುಕೊಳ್ತಾನೆ. ಅವಳ ಕಣ್ಣುಗಳನ್ನು ತೀಕ್ಷ್ಣವಾಗಿ ನೋಡುತ್ತಾ, ನಿನ್ನ ನಾಟಕಗಳನ್ನೆಲ್ಲ ನಿಲ್ಲಿಸು ಶ್ವೇತಾ. ನಿನಗೆ ಇಷ್ಟವಿಲ್ಲದಿದ್ದಾಗ ನಾನು ನಿನಗೆ ಪ್ರೀತಿಯಿಂದ ಏನೋ ಒಂದು ಸಿಹಿ ಕೊಟ್ಟರೆ ಅದು ನಿನಗೆ ಪರವಾಗಿರಲಿಲ್ಲ. ನಾವಿಬ್ಬರ ನಡುವೆ ಏನೇನೆಲ್ಲ ಆಗಿಲ್ಲ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲದಿದ್ದಾಗ, ನಿನ್ನ ಒಪ್ಪಿಗೆ ಇಲ್ಲದಿದ್ದಾಗ ನಾನು ನಿನ್ನನ್ನು ಅಷ್ಟೊಂದು ಹತ್ತಿರಕ್ಕೆ ಎಳೆದುಕೊಂಡ್ರೆ ಅದು ನಿನಗೆ ಪರವಾಗಿಲ್ವೇ? ನಿನಗೆ ನನ್ನ ಮೇಲೆ ಇಷ್ಟವಿಲ್ಲದಿದ್ದಾಗ ಕೇವಲ ನನ್ನನ್ನು ನಂಬಿ ನೀನು ಅಷ್ಟು ದೂರದ ಅಮಲಂಪುರದವರೆಗೂ ನನ್ನ ಜೊತೆ ಬಂದಿದ್ದೀಯಾ. ಬೇರೆ ಏನಾದರೂ ಸುಳ್ಳು ಹೇಳು ಶ್ವೇತಾ, ನಾನು ನಿನ್ನನ್ನು ನಂಬ್ತೀನಿ. ಆದರೆ ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲ, ನನಗೆ ಗೊತ್ತಿಲ್ಲ ನೀನು ಅಂದರೆ ನಾನು ಎಂದಿಗೂ ನಂಬಲ್ಲ ಎಂದು ಅವಳ ಮನಸ್ಸನ್ನು ಕೆದಕ್ತಾನೆ. ಹೋಗಲಿ ಬಿಡು,
ಇದೆಲ್ಲ ನಾನು ನಿನ್ನ ಮೇಲೆ ಬಲವಂತವಾಗಿ ನಿನ್ನ ಒಪ್ಪಿಗೆ ಇಲ್ಲದೆ ಮಾಡಿರಬಹುದು ಅಂತ ನೀನು ವಾದಿಸಬಹುದು. ಆದರೆ ಆ ಮೇದಾಳ ಮದುವೆಯ ದಿನ ಆ ಏಕಾಂತದ ಕ್ಷಣದಲ್ಲಿ ನೀನು ಯಾಕೆ ನನ್ನನ್ನು ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ ಶ್ವೇತಾ ಎಂದು ಅಸಲಿ ಪ್ರಶ್ನೆಗಳನ್ನು ಕೇಳ್ತಾನೆ. ಯಾವ ಹುಡುಗಿಯೂ ತನಗೆ ಇಷ್ಟವಿಲ್ಲದೆ ತಾನು ದ್ವೇಷಿಸುವ ಗಂಡಿನ ನೆರಳನ್ನು ಸಹ ಮುಖವನ್ನು ಸಹ ನೋಡ್ಕೊಳ್ಳೋಕೆ ಸಹಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಆಗಿರಬೇಕಾದ್ರೆ ನಾವಿಬ್ಬರು ಅಷ್ಟು ಹತ್ತಿರವಾಗಿದ್ದು ಹೇಗೆ ಆಯಿತು? ನಿನ್ನ ಕಣ್ಣುಗಳು ಹೇಳುತ್ತಿರುವ ಪ್ರೀತಿಯ ಸತ್ಯವನ್ನು ನೀನು ಬಾಯಿ ಯಾಕೆ ಮುಚ್ಚಿಡ್ತಿದ್ದೆ ಶ್ವೇತಾ ಎಂದು ಅರ್ಜುನ್ ಅವಳನ್ನು ತನ್ನ ತೋಳುಗಳಲ್ಲಿ ಮತ್ತಷ್ಟು ಬಿಗಿಗೊಳಿಸ್ತಾನೆ. ಶ್ವೇತಾ ಉತ್ತರಿಸಲಾಗದೆ ಅರ್ಜುನನ ಎದೆಯ ಮೇಲೆ ಕಣ್ಣೀರಿಡುತ್ತಾ ನಿಲ್ತಾಳೆ. ಅರ್ಜುನನ ಆ ಕರಗುವ ಮಾತುಗಳು ಮತ್ತು ನೇರ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗದೆ ಶ್ವೇತಾ ತಕ್ಷಣವೇ ಅವನ ಬಾಹುಬಂಧನದಿಂದ ಬಿಡಿಸಿಕೊಂಡು ಅಳುತ್ತಾ ಅತಿಥಿ ಗೃಹದ ಬಾಗಿಲನ್ನು ತೆಗೆದು ಹೊರಗಿನ ರಸ್ತೆಗೆ ಓಡ್ತಾಳೆ. ಅವಳನ್ನು ತಡೆಯಲು ಅರ್ಜುನ್ ಕೂಡ ಅವಳ ಹಿಂದೆ ರಸ್ತೆಗೆ ಓಡಿ ಬರ್ತಾನೆ. ಹಾಗೆ ಶ್ವೇತಾ ಹಿಂದೆ ಓಡಿ ನಡೆಯುತ್ತಿದ್ದಂತೆ ಅರ್ಜುನನ ಕಣ್ಣಲ್ಲಿ ನೀರು ಜಿನುಕ್ತು. ಶ್ವೇತಾ ತನ್ನನ್ನು ಇಷ್ಟೊಂದು ದೂರ ತಳ್ಳುತ್ತಿದ್ದಾಳಲ್ಲ ಎಂಬ ನೋವಿನಿಂದ ಅರ್ಜುನನ ಕಣ್ಣುಗಳು ಮಸುಕಾದಂತೆ ಕಾಣ್ತಿದ್ವು. ಆದ್ದರಿಂದ ರಸ್ತೆಯಲ್ಲಿ ಓಡ್ತಿದ್ದ ಶ್ವೇತಾಳನ್ನು ಹೊರತುಪಡಿಸಿ ಎದುರು ದಿಕ್ಕಿನಿಂದ ಅತಿ ವೇಗವಾಗಿ ಬರುವ ಯಾವುದೇ ವಾಹನದತ್ತ ಅಥವಾ ಪ್ರಜ್ಞೆಯೇ ಇಲ್ಲದಂತೆ ಅವನು ಗಮನ ಹರಿಸಲೇ ಇಲ್ಲ. ಅರ್ಜುನ್ ರಸ್ತೆಯಲ್ಲಿ ಬರುತ್ತಿದ್ದ ಆ ಕಟುವಾದ ಕಾರನ್ನು ಗಮನಿಸದೆ ರಸ್ತೆ ದಾಟ್ತಾನೆ. ಶ್ವೇತಾ ಹಿಂದೆ ತಿರುಗಿ ನೋಡಿ, ಕಾರು ಬರ್ತಿದೆ ನೋಡಿ ಅರ್ಜುನ್ ಅಂತ ಕಿರಿಚುವಷ್ಟರಲ್ಲಿ ಆ ವೇಗದ ಕಾರು ಅರ್ಜುನ್ಗೆ ಜೋರಾಗಿ ಡಿಕ್ಕಿ ಹೊಡೆದೇ ಬಿಡುತ್ತೆ. ಡಿಕ್ಕಿ ಹೊಡೆದ ರಭಸಕ್ಕೆ ಅರ್ಜುನ್ ಗಾಳಿಯಲ್ಲಿ ಚಿಮ್ಮಿ ಇದ್ದಕ್ಕಿದ್ದಂತೆ ಜೋರಾಗಿ ಅಮ್ಮ ಅಂತ ಕೂಗಲಿಲ್ಲ, ಅಪ್ಪ ಅಂತ ಕೂಗಲಿಲ್ಲ, ಶ್ವೇತಾ ಅಂತ ಕೊನೆಯದಾಗಿ ಕರೆದು ರಸ್ತೆಯ ಮೇಲೆ ಬಿದ್ದು ಹೋಗ್ತಾನೆ. ಕಾರು ಡಿಕ್ಕಿ ಹೊಡೆದು ಅರ್ಜುನ್ ಈಗಾಗಲೇ ಕೆಳಗೆ ಬಿದ್ದು ತಲೆಯಿಂದ ತೀವ್ರವಾಗಿ ಸ್ರಾವವಾಗ್ತಿರುತ್ತೆ. ಅದನ್ನು ನೋಡಿ ಶ್ವೇತಾಳ ಇಡೀ ಪ್ರಪಂಚವೇ ಕತ್ತಲಾದಂತಾಗಿ ಅವಳು ಗಾಬರಿಯಿಂದ ಅರ್ಜುನನ ಕಡೆಗೆ ಜೋರಾಗಿ ಅಳುತ್ತಾ ಓಡ್ತಾಳೆ. ಅರ್ಜುನ್ ಇದ್ದಕ್ಕಿದ್ದಂತೆ ರಸ್ತೆಯ ಮಧ್ಯೆ ತನಗಾದ ಅಪಘಾತದ ಕೊನೆಯ ಕ್ಷಣದಲ್ಲಿ ಶ್ವೇತಾಳಿಗೆ ಕರೆ ಮಾಡಿದಾಗ ಅವಳು ದಿಗ್ಭ್ರಮೆಯಿಂದ ಹಿಂತಿರುಗಿ ನೋಡ್ತಾಳೆ. ಆದರೆ ಅಷ್ಟರಲ್ಲೇ ಘೋರವಾದ ದುರಂತ ನಡೆದೇ ಹೋಗಿರುತ್ತೆ. ಅರ್ಜುನ್ ಈಗಾಗಲೇ ರಸ್ತೆಯ ಮೇಲೆ ರಕ್ತ ಸೋರುತ್ತಾ ಅಸಹಾಯಕನಾಗಿ ಮಲಗಿದ್ದಾನೆ. ಶ್ವೇತಾ ತನ್ನೆಲ್ಲ ಈಗೋ ಕೋಪವನ್ನು ಮರೆತಿದ್ದಾಳೆ. ಅರ್ಜುನ್ ಏನು ಮಾಡಿಕೊಂಡೆ ಎಂದು ಕಿರುಚುತ್ತಾ ಅರ್ಜುನನ ಕಡೆಗೆ ಓಡಿ ಬರ್ತಾ ಇದ್ದಾಳೆ. ಶ್ವೇತಾ ಓಡಿ ಬಂದು ಅವನನ್ನು ಮುಟ್ಟುವಷ್ಟರಲ್ಲೇ ಅರ್ಜುನ್ ಈಗಾಗಲೇ ತೀವ್ರ ರಕ್ತಸ್ರಾವದಿಂದಾಗಿ ಪ್ರಜ್ಞೆ ತಪ್ಪಿ ಕಣ್ಣು ಮುಚ್ಚಿರ್ತಾನೆ. ಊಟಿಯ ಈ ಅಪರಿಚಿತ ರಸ್ತೆಯಲ್ಲಿ ಶ್ವೇತಾಳಿಗೆ ಒಂಟಿಯಾಗಿ ಏನು ಮಾಡಬೇಕಂತಾನೆ ತೋಚ್ತಿಲ್ಲ. ಅವಳು ಅಳುತ್ತಾ ರಕ್ತದ ಮಡುವಿನಲ್ಲಿರುವ ಅರ್ಜುನನನ್ನು ಎತ್ತಿ ತನ್ನ ತೊಡೆ ಮೇಲೆ ಮಲಗಿಸ್ಕೊಳ್ತಾ ಅವಳ ಕಣ್ಣುಗಳಿಂದ ನೀರು ನಿಲ್ಲದಂತೆ ದಾರಿ ದಾರಿಯಾಗಿ ಹರಿತಾನೇ ಇದೆ. ಅವಳ ಕಣ್ಣೀರು ಅರ್ಜುನನ ರಕ್ತಸಿಕ್ತ ಮುಖದ ಮೇಲೆ ಬೀಳ್ತಾ ಇರುತ್ತೆ. ಅವಳು ರಸ್ತೆಯಲ್ಲಿ ಹೋಗುವವರನ್ನ ಸಹಾಯಕ್ಕಾಗಿ ಬೇಡಿಕೊಳ್ಳಲು ಎದ್ದು ನಿಲ್ತಾಳೆ. ಅವನ ಮತ್ತು ಅವಳ ಮುಂದೆ ಹಲವು ವಾಹನಗಳು ವೇಗವಾಗಿ ಹಾದು ಹೋಗ್ತವೆ. ಆದರೆ ಶ್ವೇತಾ ಕೈ ಅಡ್ಡ ಹಾಕಿದ್ರೂ ಸಹ ಯಾವ ಉದಾಸೀನದ ವಾಹನವೂ ಕೂಡ ಒಂದನ್ನೂ ಸಹ ಅಲ್ಲಿ ನಿಲ್ಲಿಸೋದಿಲ್ಲ. ಅಲ್ಲಿ ಒಬ್ಬ ಮನುಷ್ಯತ್ವ ಇರುವಂತಹ ಒಬ್ಬ ಮನುಷ್ಯನೂ ಕೂಡ ಅಲ್ಲಿ ಬರಲಿಲ್ಲ. ಮನುಷ್ಯತ್ವೇ ಸತ್ತು ಹೋದಂತೆ ಎಲ್ಲರೂ ಮುನ್ನಡೆತಿರ್ತಾರೆ. ಶ್ವೇತಾಳಿಗೆ ಆ ಊಟಿಯಲ್ಲಿ ಯಾರ ಪರಿಚಯವೂ ಇಲ್ಲ. ಅತಿಥಿ ಗೃಹದಲ್ಲಿ ತನ್ನ ಪರ್ಸ್, ಮೊಬೈಲ್ ಫೋನ್ ಕೂಡ ಇಲ್ಲದೆ ಬಿಟ್ಟು ಬಂದಿರ್ತಾಳೆ. ಯಾರಿಗೆ ಫೋನ್ ಮಾಡಬೇಕು, ಹೆಂಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ತಿಳಿಯದ ಅವಳು ಸಂಪೂರ್ಣವಾಗಿ ಧೃತಿಗೆಡ್ತಾಳೆ. ಅರ್ಜುನನ ಮುಖವನ್ನು ಸವರುತ್ತಾ, ಅರ್ಜುನ್ ಕಣ್ತರಿ ಅರ್ಜುನ್, ನೀನು ನನ್ನನ್ನು ಹಾಗೆ ನೋಡ್ತಾ ಇದ್ರೆ, ಕದಲದೆ ಮೌನವಾಗಿದ್ದರೆ ಈ ಶ್ವೇತಾಳ ಪ್ರಾಣವೇ ಕಳೆದು ಹೋಗ್ತದೆ ಕಣೋ ಅಂತ ಅನಿಸುತ್ತೆ. ಪ್ರೀತಿ, ಪ್ಲೀಸ್ ಕಣ್ಣು ತೆರಿ, ನಿಜವಾಗ್ಲೂ ನೀನು ನನ್ನ ಪ್ರೀತಿ ಅಂತ ಜೋರಾಗಿ ಅರಿಸ್ತಾಳೆ. ಅಷ್ಟರಲ್ಲಿ ರಸ್ತೆಯಲ್ಲಿ ಹೋಗುವ ಕೆಲವು ವಾಹನ ಸವಾರರು, ಅಮ್ಮ ಸ್ವಲ್ಪ ಪಕ್ಕಕ್ಕೆ ಸರೀರಿ, ರಸ್ತೆ ಬ್ಲಾಕ್ ಆಗಿದೆ ಅಂತ ಗದ್ದರಿಸ್ತಾ ಪ್ರತಿ ಬಾರಿಯ ದಾರಿಯಲ್ಲಿ ಹೋದಾಗಲೂ ಯಾರೂ ಸಹಾಯಕ್ಕೆ ಬರಲೇ ಇಲ್ಲ ಎಂಬಂತೆ ಕ್ರೂರವಾಗಿ ಹೊರಟೋಗ್ತಾರೆ. ಜಗತ್ತಿನ ಈ ಅನೇಕ ಮುಖಗಳು, ಸ್ವಾರ್ಥ ಗುಣಗಳು ಶ್ವೇತಾಳಿಗೆ ಸಾಕ್ಷಿ ಆಗ್ತವೆ. ದಯವಿಟ್ಟು ಗಮನಿಸಿ, ರಸ್ತೆಯಲ್ಲಿ ಯಾರಾದರೂ ಅಂತಹ ಕಷ್ಟ ಸ್ಥಿತಿಯಲ್ಲಿ ಬಿದ್ದಿರೋದನ್ನು ನೋಡಿದ್ರೆ ಅವರ ವಾಹನವೋ ಅಥವಾ ಕಾರೋ ಕೆಟ್ಟು ಹೋಗಿದೆ ಅಂತ ಯೋಚಿಸಿ ನಿರ್ಲಕ್ಷ್ಯ ಮಾಡಿ ಹೋಗಬೇಡಿ. ಯಾಕಂದರೆ ನಿಮ್ಮ ಗಂಡ, ನಿಮ್ಮ ಮಗು, ನಿಮ್ಮ ತಂದೆ ತಾಯಿ ರೀತಿ ಅವರಿಗೂ ಕೂಡ ಪ್ರಾಣಕ್ಕೆ ಪ್ರಾಣ ಆಗಿರ್ತಾರೆ. ದಯವಿಟ್ಟು ಅವ್ರಿಗೆ ಸಹಾಯ ಮಾಡಿ. ಕಾರು ಕೆಟ್ಟು ಹೋದರೆ ನಾವು ಅದನ್ನು ಆಮೇಲಾದರೂ ಸರಿಪಡಿಸ್ಬೋದು. ಆದರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಅಲ್ಲಿ ಯಾರಾದರೂ ಸತ್ತರೆ ಅವರ ಕುಟುಂಬಕ್ಕೆ ಮುಂದೆ ಏನಾಗ್ತದೆ, ಅವರಿಗೆ ಯಾರು ದಿಕ್ಕು, ಅವರ ನೋವು ಅದನ್ನು ಒಮ್ಮೆಯೂ ಕೂಡ ಊಹಿಸೋಕೆ ಸಾಧ್ಯ ಇಲ್ಲ. ಆ ಒಂದು ನೀವು ಮಾಡೋ ಸಹಾಯ ನಿಮ್ಮ ಪ್ರೀತಿ ಪಾತ್ರರಿಗೆ ರಕ್ಷಣೆ ಆಗ್ಬೋದು.
ಶ್ವೇತಾ ಅಸಹಾಯಕಳಾಗಿ ರಸ್ತೆಯಲ್ಲಿ ಕಣ್ಣೀರು ಹಾಕುತ್ತಾ ನಿಂತಿದ್ದಾಗ ಸ್ವಲ್ಪ ಹೊತ್ತಿನ ನಂತರ ಅವಳ ಆಕ್ರಂದನವನ್ನು ನೋಡಿ ಕೊನೆಗೂ ಒಳ್ಳೆಯ ಮನಸ್ಸಿನ ಯಾರೋ ಒಬ್ಬರು ತಮ್ಮ ಕಾರನ್ನು ಅಲ್ಲಿ ನಿಲ್ಲಿಸ್ತಾರೆ. ದೂರದಲ್ಲಿ ಕಾರ್ ಬಂದು ನಿಂತ ತಕ್ಷಣ ಶ್ವೇತಾಳಿಗೆ ಹೊಸ ಭರವಸೆ ಮೂಡುತ್ತೆ. ಅವಳು ತಕ್ಷಣ ಕಾರಿನ ಕಡೆಗೆ ಓಡ್ತಾಳೆ. ಕಾರ್ನಲ್ಲಿದ್ದ ಆ ವ್ಯಕ್ತಿ ತಕ್ಷಣ ಕಾರ್ನಿಂದ ಇಳಿದು ಗಾಬರಿಯಿಂದ ಶ್ವೇತಾಳ ಕಡೆಗೆ ಬರ್ತಾ ಇದ್ದಾನೆ. ಅವನು ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರುವಂತಹ ಅರ್ಜುನನನ್ನು ಮತ್ತು ಅಳುತ್ತಿರುವ ಶ್ವೇತಾಳನ್ನು ನೋಡಿ, ಏನು ತಪ್ಪಾಗಿದೆ ಮೇಡಮ್, ಏನಾಯ್ತಿಲ್ಲಿ ಅಂತ ಆತಂಕದಿಂದ ಕೇಳ್ತಾನೆ. ಶ್ವೇತಾ ಕೈ ಮುಗಿಯುತ್ತಾ, ಸರ್, ನನ್ನ ಹೆಸರು ಶ್ವೇತಾ, ನನ್ನ ಬಾಸ್ಗೆ ಭೀಕರ ಅಪಘಾತವಾಗಿದೆ. ಅವರು ತೀವ್ರ ರಕ್ತಸ್ರಾವದಿಂದ ಸಂಪೂರ್ಣವಾಗಿ ಪ್ರಜ್ಞಾಹೀನರಾಗಿದ್ದಾರೆ. ನನಗೆ ಈ ಊರಿನಲ್ಲಿ ಯಾರೂ ಗೊತ್ತಿಲ್ಲ ಸರ್, ನಾವಿಬ್ಬರೇ ಇಂದು ಬೆಳಗ್ಗೆ ತಾನೇ ಇಲ್ಲಿಗೆ ಬಂದಿದ್ವಿ. ದಯವಿಟ್ಟು ನಮಗೆ ಸಹಾಯ ಮಾಡಿ ಸರ್ ಅಂತ ರಸ್ತೆಯಲ್ಲೇ ಕುಳಿತು ಅತ್ಯಂತ ದೈನ್ಯತೆಯಿಂದ ಬೇಡ್ಕೊಳ್ತಾಳೆ. ಅವಳ ಪರಿಸ್ಥಿತಿಯನ್ನು ಕಂಡ ಆ ವ್ಯಕ್ತಿ ಕರಗ್ತಾನೆ. ಈ ಪ್ರಪಂಚದಲ್ಲಿ ಅವರು ನಿಮ್ಮ ಗಂಡ ಅಥವಾ ಅವರು ನಿಮ್ಮ ಸ್ವಂತದವರು ಎಂದು ಹೇಳಿ ಸಂಬಂಧಗಳನ್ನು ನೋಡಿ ಮಾತ್ರ ಸಹಾಯ ಮಾಡಬೇಕಾಗಿಲ್ಲ. ಮನುಷ್ಯತ್ವಕ್ಕೆ ಮೊದಲ ಆದ್ಯತೆಯನ್ನು ನೀಡಿ ಭಗವಂತ ಎಲ್ಲಿದ್ದರೂ ನಿಮ್ಮನ್ನು ಕಾಪಾಡ್ತಾನೆ, ನಿಮ್ಮ ಪ್ರೀತಿ ಪಾತ್ರರನ್ನು ಕಾಪಾಡ್ತಾನೆ, ಅವರಿಗೆ ಆಯುಷ್ಯು ಆರೋಗ್ಯ ಕೊಡ್ತಾನೆ ಎಂದು ಯೋಚಿಸಿ ಯಾರು ಅಂತಹ ಮಾತುಗಳನ್ನಾಡದೆ ಸಹಾಯಕ್ಕೆ ನಿಲ್ತಾರೆ ಆ ವ್ಯಕ್ತಿ. ಅಯ್ಯೋ ಮೇಡಮ್, ಹೌದು, ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ, ದಯವಿಟ್ಟು ನನಗೆ ಸಹಾಯ ಮಾಡಿ ಸರ್, ದಯವಿಟ್ಟು ಎಂದು ಶ್ವೇತಾ ಕಣ್ಣೀರಿಡುತ್ತಾ ಮರುಕ್ಷಣವೇ ವಿನಂತಿಸ್ತಾಳೆ. ಅವನು ತಕ್ಷಣ ಧೈರ್ಯ ತುಂಬುತ್ತಾ, ಸರಿ ಸರಿ ಶ್ವೇತಾ, ಧೃತಿಗೆಡಬೇಡಿ, ಮೊದಲು ಇವರನ್ನು ಕಾರಿಗತ್ತಿಸಿ ತಕ್ಷಣ ಹತ್ತಿರದ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಅರ್ಜುನನ್ನು ಎತ್ತಲು ಸಹಾಯ ಮಾಡ್ತಾನೆ. ಅವನ ಸಹಾಯದಿಂದ ಇಬ್ಬರು ಸೇರಿ ಅರ್ಜುನನನ್ನು ಎತ್ತಿ ಕಾರ್ನಿಂದ ಮಲಗಿಸ್ತಾರೆ. ಶ್ವೇತಾ ಮತ್ತು ಅರ್ಜುನ್ ಇಬ್ಬರು ಕೂಡ ಒಟ್ಟಿಗೆ ಕಾರಿನ ಹಿಂಭಾಗದ ಸೀಟಿನಲ್ಲಿ ಕುಳಿತುಕೊಳ್ತಾರೆ. ಶ್ವೇತಾ ಅವನ ಹಿಂದೆ ಕುಳಿತು ಪ್ರಜ್ಞೆ ತಪ್ಪಿರುವಂತಹ ಅರ್ಜುನನ ತಲೆಯನ್ನು ಜಾಗರೂಕತೆಯಿಂದ ತನ್ನ ಕಾಲುಗಳ ಮೇಲೆ ತನ್ನ ಒಂದು ಮಡಿಲಿನಲ್ಲಿ ಹಾಕ್ಕೊಂಡು ಮಲಗಿಸ್ಕೊಳ್ತಾಳೆ. ಅರ್ಜುನನ ತಲೆಗೆ ಬಲವಾದ ಗಾಯವಾಗಿ ರಕ್ತ ನಿಲ್ಲದೆ ಹರಿಯುತ್ತಿರುತ್ತದೆ. ಶ್ವೇತ ತಕ್ಷಣ ತನ್ನ ಬಳಿಯಿದ್ದ ಟವಲನ್ನು ತೆಗೆದು ಅವನ ತಲೆಗೆ ಗಟ್ಟಿಯಾಗಿ ಕಟ್ಟಿ ರಕ್ತ ಹರಿಯದಂತೆ ತಡೆಯೋಕೆ ಪ್ರಯತ್ನಿಸ್ತಾಳೆ. ತನ್ನ ಪ್ರಾಣದಂತಿರುವ ಅರ್ಜುನನನ್ನು ಈ ರೀತಿ ರಕ್ತಸಿಕ್ತ ಸ್ಥಿತಿಯಲ್ಲಿ ನೋಡಿದಾಗ ಶ್ವೇತಾಳ ಕಣ್ಣಲ್ಲಿ ನೀರು ತುಂಬರುತ್ತೆ. ಅವಳಿಗೆ ಜ್ಯೂಸ್ ಕುಡಿಯುವಾಗ ಅರ್ಜುನ್ ಹಾಡಿದ ಮಾತುಗಳು ಆ ಕ್ಷಣ ನೆನಪಾಗುತ್ತೆ. ಅವನು ಹೇಳಿದಾಗ ಅವನ ಬೆಲೆ ಗೊತ್ತಾಗಲೇ ಇಲ್ಲ ಅವಳಿಗೆ. ಇದೇ ರೀತಿ ಪರಿಸ್ಥಿತಿ ನಿಮ್ಮ ನಡುವೆನೂ ಬರುತ್ತೆ ಅಂದು ಅರ್ಜುನ್ ಅವಳನ್ನು ನೋಡಿ ಪ್ರೀತಿಯಿಂದ, ಶ್ವೇತಾ, ಇದೆಲ್ಲ ನನಗೆ ಆಗುತ್ತಿದ್ದರೆ ನಿನಗೆ ನನ್ನಿಂದ ಅಂತಹ ಸಮಸ್ಯೆಗಳಿದ್ದರೆ ನೀನು ಖಂಡಿತ ನನ್ನಿಂದ ದೂರವಿರಬೇಕು ಶ್ವೇತಾ, ನಿನ್ನ ನೋಯಿಸೋದು ನನ್ನ ಉದ್ದೇಶವಲ್ಲ ಅಂತ ಹೇಳಿದ ಆ ಮಾತುಗಳು ಈಗ ಅವಳ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇದೆ. ಅವಳ ಹೃದಯವನ್ನು ಸೀಳಿದಂತಾಗ್ತಾ ಇದೆ. ನನ್ನಿಂದಲೇ ನಿನಗೆ ಈ ಸ್ಥಿತಿ ಬಂತಲ್ಲ ಅರ್ಜುನ್ ಅಂತ ಶ್ವೇತಾ ಜೋರಾಗಿ ಅಳುತ್ತಾ ಆಸ್ಪತ್ರೆಯಲ್ಲೇ ಸಾಕ್ತಾಳೆ. ಕಾರು ಅತ್ಯಂತ ವೇಗವಾಗಿ ಆಸ್ಪತ್ರೆಯತ್ತ ಚಲಿಸ್ತಿರ್ತದೆ. ಶ್ವೇತಾಳ ಕಣ್ಣೀರನ್ನು ನೋಡಿ ಕಾರು ಚಲಾಯಿಸಿದ ವ್ಯಕ್ತಿ ಕನ್ನಡಿಯ ಮೂಲಕ ಗಮನಿಸಿ ಸಮಾಧಾನ ಪಡಿಸಲು ಪ್ರಯತ್ನಿಸ್ತಾನೆ. ಅಳ್ಬೇಡಿ ಮೇಡಮ್, ನಿಮಗೇನೂ ಆಗಿಲ್ಲ, ಧೈರ್ಯವಾಗಿರಿ, ಇನ್ನೆರಡು ನಿಮಿಷಗಳಲ್ಲಿ ನಾವು ಆಸ್ಪತ್ರೆ ತಲುಪ್ತೀವಿ ಅಂತ ಹೇಳ್ತಾನೆ. ಶ್ವೇತಾ ಅರ್ಜುನನ ಮುಖವನ್ನೇ ನೋಡುತ್ತಾ ಗಾಬರಿಯಿಂದ, ಸರ್, ದಯವಿಟ್ಟು ಬೇಗ ಹೋಗಿ, ನನಗೆ ತುಂಬ ಟೆನ್ಷನ್ ಆಗ್ತಿದೆ, ನನ್ನ ಉಸಿರಾಟ ಕಡಿಮೆ ಆಗ್ತಿದೆ, ಹಾಗೆ ಅನ್ನಿಸ್ತಿದೆ ಅಂತ ಹೇಳ್ತಾಳೆ. ಅವನ ವೇಗವನ್ನು ಹೆಚ್ಚಿಸುತ್ತಾ, ಮೇಡಮ್, ದಯವಿಟ್ಟು ಸ್ವಲ್ಪ ತಣ್ಣಗಿರಿ, ಶಾಂತವಾಗಿರಿ, ನಾವು ಆಸ್ಪತ್ರೆಗೆ ಹತ್ತಿರವಾಗ್ತಿದ್ದೀವಿ, ತುಂಬ ಟೆನ್ಷನ್ ಮಾಡ್ಕೊಳ್ಬೇಡಿ, ಎಲ್ಲವೂ ಒಳ್ಳೆಯದೇ ಆಗ್ತದೆ ಅಂತ ಹೇಳಿ ಧೈರ್ಯವನ್ನು ತುಂಬ್ತಾರೆ. ಕೊನೆಗೂ ಒಂದು ದೊಡ್ಡ ಆಸ್ಪತ್ರೆಯ ಮುಂದೆ ಕಾರ್ ಬಂದು ನಿಲ್ತದೆ. ಕಾರು ನಿಂತ ತಕ್ಷಣ ಅವನು ಅತ್ಯಂತ ಜವಾಬ್ದಾರಿಯಿಂದ ಅರ್ಜುನನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಕೆ ಅಂತ ಹೇಳಿ ಒಳಗೆ ಓಡಿ ಹೋಗಿ ಅಲ್ಲಿನ ತುರ್ತು ಚಿಕಿತ್ಸಾ ಸಿಬ್ಬಂದಿಗೆ ವಿಷಯವನ್ನು ಹೇಳ್ತಾನೆ. ಕೂಡಲೇ ಆಸ್ಪತ್ರೆ ಸಿಬ್ಬಂದಿ ಸ್ಟ್ರೆಚರ್ ತಂದು ಅರ್ಜುನನನ್ನು ಅದರ ಮೇಲೆ ಮಲಗಿಸ್ಕೊಂಡು ತಕ್ಷಣ ಒಳಗೆ ಕರೆದುಕೊಂಡು ಹೋಗ್ತಾರೆ. ಅವರು ಅರ್ಜುನನನ್ನು ನೇರವಾಗಿ ತುರ್ತು ಚಿಕಿತ್ಸಾ ವಾರ್ಡ್ಗೆ ಕರ್ಕೊಂಡು ಹೋಗಿ ತಕ್ಷಣ ಟ್ರೀಟ್ಮೆಂಟನ್ನು ಶುರು ಮಾಡ್ತಾರೆ. ಶ್ವೇತಾ ಕೂಡ ಅಳುತ್ತಾ ಅರ್ಜುನನ ಕೈ ಹಿಡಿದುಕೊಂಡು ಒಳಗೆ ಹೋಗ್ತಿದ್ದಾಳೆ. ಆದರೆ ವೈದ್ಯರು ಮತ್ತು ಸಿಬ್ಬಂದಿ ಮಾತ್ರ ಅರ್ಜುನನನ್ನು ಮಾತ್ರ ಒಳಗೆ ಕರ್ಕೊಂಡು ಹೋಗಿ ಶ್ವೇತಾಳನ್ನು ತಡೆದು, ಮೇಡಮ್, ನೀವು ಒಳಗೆ ಬರಬೇಡಿ, ಬರೋ ಹಾಗಿಲ್ಲ, ಹೊರಗಡೆ ಕಾಯ್ತಾ ಇರಿ, ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂತ ಬಾಗಿಲನ್ನು ಹಾಕ್ತಾರೆ. ಶ್ವೇತಾ ಅಲ್ಲಿಯೇ ಕುಸ್ತು ಕುಳಿತು ಅಳೋಕೆ ಪ್ರಾರಂಭಿಸ್ತಾಳೆ. ಅವಳಿಗೆ ಸಹಾಯ ಮಾಡಿದ ಆ ವ್ಯಕ್ತಿ ಹತ್ತಿರ ಬಂದು, ಭಯಪಡಬೇಡಿ ಮೇಡಮ್, ಏನೂ ಆಗಲ್ಲ, ವೈದ್ಯರಿದ್ದಾರಲ್ವಾ, ಎಲ್ಲ ಸರಿ ಮಾಡ್ತಾರೆ ಅಂತ ಸಮಾಧಾನ ಹೇಳ್ತಾಳೆ. ಶ್ವೇತಾ ತಲೆ ಚೆಚ್ಚಿಕೊಳ್ಳುತ್ತಾ, ಇದೆಲ್ಲ ನನ್ನಿಂದಾಗಿಯೇ ಆಯಿತು ಸರ್, ನಾನು ಆ ರೀತಿ ರಸ್ತೆಗೆ ಓಡಿ ಬರದೇ ಇದ್ದಿದ್ರೆ ಅವರಿಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ, ಅವರನ್ನು ಬಹಳವಾಗಿ ಕಾಡಿಸ್ಬಿಟ್ಟೆ ಎಂದು ತೀವ್ರ ಅಪರಾಧ ಪ್ರಜ್ಞೆಯಿಂದ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಒಳಗಿನಿಂದ ಒಬ್ಬ ವೈದ್ಯರು, ಡಾಕ್ಟರ್ ಹೊರಗೆ ಬರ್ತಾರೆ. ಬಂದು, ಈ ರೋಗಿಯ ಪರವಾಗಿ ಮಾತನಾಡಲು ಇಲ್ಲಿ ಯಾರಿಲ್ವಾ, ಅವರ ಸಂಬಂಧಿಕರು ಯಾರು ಅಂತ ಕೇಳ್ತಾರೆ. ಶ್ವೇತಾ ತಕ್ಷಣ ಹೋಗಿ, ನಾನಿದ್ದೀನಿ ಸರ್,
ಅರ್ಜುನ ಹೇಗಿದ್ದಾರೆ ಸರ್? ಅರ್ಜುನ್ ಚೆನ್ನಾಗಿದ್ದಾನಾ? ಪ್ರಜ್ಞೆ ಬಂತ ಸರ್? ಏನೂ ಸಮಸ್ಯೆ ಇಲ್ಲ ತಾನೇ ಅಂತ ತುಂಬ ಚಿಂತಾತೀತಳಾಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಳೆ. ವೈದ್ಯರು ನಿಟ್ಟುಸಿರುಬಿಟ್ಟು, ಸರಿ, ಗಾಬರಿ ಪಡಬೇಡಿ, ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ. ಅಪಘಾತದ ರಭಸಕ್ಕೆ ಕೈ ಮೂಳೆ ಮುರಿದು ಹೋಗಿದೆ, ಫ್ರ್ಯಾಕ್ಚರ್ ಆಗಿದೆ, ತಲೆಯಿಂದ ಸ್ವಲ್ಪ ರಕ್ತ ನಷ್ಟ ಆಯಿತು ಅಷ್ಟೇ. ನಾವು ಬ್ಯಾಂಡೇಜ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಂತರ ಮುಂದುವರೆದು, ಹಾಗಾದರೆ ಆ ರೋಗಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ನೀವು ಅವರಿಗೆ ಏನಾಗಬೇಕು ಎಂದು ಕೇಳ್ತಾರೆ. ಆಗ ಜೊತೆಯಲ್ಲಿ ನಿಂತಿದ್ದಂತಹ ವ್ಯಕ್ತಿ, ಅವರ ಪತ್ನಿ ಮೇಡಮ್ ಇವರ ಜೊತೆಯಲ್ಲೇ ಬಂದಿದ್ದಾರೆ ಅಂತ ಹೇಳ್ತಾನೆ. ವೈದ್ಯರು ತಲೆ ಅಲ್ಲಾಡಿಸಿ, ಸರಿ, ಮೊದಲು ಅಡ್ಮಿಷನ್ ಔಪಚಾರಿಕತೆ ಫಾರ್ಮಾಲಿಟೀಸ್ ಎಲ್ಲ ಪೂರ್ಣಗೊಳಿಸಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅಷ್ಟರಲ್ಲಿ ಆಸ್ಪತ್ರೆಯ ರಿಸೆಪ್ಷನ್ ಕಾರ್ಯದರ್ಶಿ ಸೆಕ್ರೆಟರಿ ಫೈಲನ್ನು ಹಿಡಿದುಕೊಂಡು ಬಂದು, ಮೇಡಮ್, ಇಲ್ಲಿ ಫಾರ್ಮ್ ಮೇಲೆ ಸಹಿ ಮಾಡಿ ಮತ್ತು ತಕ್ಷಣ ರಿಸೆಪ್ಷನ್ನಲ್ಲಿ ಹಣವನ್ನು ಠೇವಣಿಯನ್ನು ಇರಿಸಿ ಕ್ಯಾಶ್ ಡೆಪಾಸಿಟ್ ಮಾಡಿಬಿಡಬೇಕು. ಇನ್ನೂ 10 ನಿಮಿಷದಲ್ಲಿ ಕ್ಲಿಯರ್ ಮಾಡಿ ಅಂತ ಹೇಳ್ತಾರೆ. ಶ್ವೇತಾಳಿಗೆ ಏನು ಮಾಡಬೇಕಂತಲೇ ತೋಚದೆ ಸನ್ನೆ ಮಾಡಿ ತನ್ನ ಜೊತೆ ಬಂದು ಸಹಾಯ ಮಾಡಿದ ವ್ಯಕ್ತಿಯ ಬಳಿಗೆ ಹೋಗ್ತಾಳೆ. ಅವಳು ತುಂಬ ಸಂಕೋಚ ಮತ್ತು ಆಸರೆಯಿಂದ, ಸರ್, ದಯವಿಟ್ಟು ಕ್ಷಮೆ ಇರಲಿ, ನೀವು ನನಗೆ ಇನ್ನೊಂದು ಸಣ್ಣ ಸಹಾಯ ಮಾಡಿಕೊಡ್ತೀರಾ ಅಂತ ಕೇಳ್ತಾಳೆ. ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಸರ್. ಧಾವಂತದಲ್ಲಿ ಬರುವಾಗ ನನ್ನ ಬಳಿ ನನ್ನ ಪರ್ಸ್ ಅಥವಾ ಫೋನು ಏನೂ ತಂದಿಲ್ಲ. ಆದರೆ ನನ್ನ ಪ್ರಾಣವನ್ನು ಉಳಿಸಬೇಕು. ಇಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಚಿನ್ನದ ಆಭರಣ ಅಂಗಡಿ ಏನಾದರೂ ಇದ್ದರೆ ನೀವು ದಯವಿಟ್ಟು ಇವುಗಳನ್ನು ಮಾರಿ ನನಗೆ ಹಣ ತಂದು ಕೊಡ್ತೀರಾ? ನಾನು ಈಗ ಧರಿಸಿರುವ ನನ್ನ ಚಿನ್ನದ ಉಂಗುರ, ಸರ, ಬಳೆ, ಕಿವಿಯೋಲೆಗಳನ್ನು ನಿಮಗೆ ಕೊಡ್ತೇನೆ. ಇವುಗಳನ್ನು ಮಾರಿ ಆಸ್ಪತ್ರೆಗೆ ಹಣ ಕಟ್ಟಬೇಕು ಸರ್. ಆಮೇಲೆ ನಾನು ಇವುಗಳನ್ನು ಮರಳಿ ತಕ್ಕೊಳ್ಬಹುದು ಬೇಕು ಅಂದರೆ. ಇದು ತನ್ನ ಒಡವೆಗಳನ್ನು ಕಳಚೋಕೆ ಶುರು ಮಾಡ್ಕೊಳ್ತಾಳೆ ಈ ಹುಡುಗಿ. ಇದನ್ನು ನೋಡಿದ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ಈತ ಅವಳಿಗೆ ಸಹಾಯ ಮಾಡ್ತಾನಾ ಅಥವಾ ಅದನ್ನು ದೋಚ್ಕೊಂಡು ಹೋಗ್ತಾನಾ ಗೊತ್ತಿಲ್ಲ. ಮುಂದಿನ ಭಾಗದಲ್ಲಿ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹೈಪ್ ಮಾಡಿ, ಕಮೆಂಟ್ ಮಾಡಿ.